ಲವರ್ಸ್ ಆಗಿ ಇದು ನಮ್ಗೆ ಲಾಸ್ಟ್ ವ್ಯಾಲೆಂಟೈನ್ಸ್ ಡೇ. ಆಮೇಲೆಲ್ಲ ಮ್ಯಾರೇಜ್ ಆನಿವರ್ಸರಿಗಳೇ ಅಲ್ವಾ? ಹಗ್ ರಾಹುಲ್, ಇದೇ ನಿನ್ ರಿಟರ್ನ್ ಗಿಫ್ಟ್. ನಮ್ಮ ಮಧ್ಯೆ ಈ ಹಗ್ನ ಮೀರಿ ಎಲ್ಗೂ ಹೋಗಿದೆ ಅಂತನಾ? ಸ್ಟಾಪ್ ಇಟ್ ಪ್ರೀತಿ. ನೀನ್ ಹೇಳ್ತಾ ಇದ್ರು ಕೂಡ ನನಗಿನ್ನೂ ಡೌಟ್ ಹಾಗೆ ಇದೆ. ದಯವಿಟ್ಟು ಅದನ್ನ ನೆನಪು ಮಾಡಿ ನನಗೆ ಇರಿಟೇಟ್ ಮಾಡಬೇಡ. ಸರಿ ಸರಿ ಸರಿ, ನೀನ್ ಬೇಜಾರ್ ಮಾಡ್ಕೊಳ್ಳೋ ಯಾವ ವಿಷಯನೂ ನಾನು ನೆನ್ಪು ಮಾಡಲ್ಲ. ಆದ್ರೆ ನಂಗ್ ಕೂಡ ಬೇಜಾರ್ ಮಾಡ್ಬೇಡ ರಾಹುಲ್, ಪ್ಲೀಸ್. ಒಂದ್ಸರಿ ಹಗ್ ಮಾಡು ರಾಹುಲ್, ಪ್ಲೀಸ್ ಪ್ಲೀಸ್ ರಾಹುಲ್. ರಾಹುಲ್ ಪ್ಲೀಸ್ ರಾಹುಲ್. ಏನಮ್ಮ ಅಂದೆ? ಪ್ರೀತಿನ ಹೂವಿನ ಜೊತೆ ಸೇರ್ಸ್ಕೊಡ್ತೀಯಾ? ಇವಾಗ ನಿನ್ಗೆ ಕೊನೆಯಲ್ಲಿ ಏನ್ ಉಳಿತು ಅಂತ ನೋಡ್ದೆ ತಾನೆ? ವ್ಯಾಲೆಂಟೈನ್ಸ್ ಡೇ ವಿಶಸ್ ಸೆಲೆಬ್ರೇಷನ್ಸ್ ನಿಂದು, ಲವ್ ರಿಟರ್ನ್ ಗಿಫ್ಟ್ ನಂದು. ಏಯ್ ನಿನ್ನ ಕೈ ಇಳ್ಸು, ಇಳ್ಸು. ಹೀಗ್ ಕಿರ್ಚೋದೊಂದ್ ಬಿಟ್ಟು ನೀನ್ ಇನ್ನೇನು ಮಾಡಕ್ಕಾಗಲ್ಲ. ನಾನಲ್ಲ, ಆಂಟಿ ಮಾಡ್ತಾರೆ ನಮ್ ಮದ್ವೆ. ಹೌದಾ? ಅದನ್ನು ನೋಡ್ತೀನಿ. ಈಗಷ್ಟೇ ನೀನ್ ಹೇಳ್ದಾಗೆ ನಾನು ಹೆಸರಿಗೆ ಮಾತ್ರ ಹೆಂಡತಿ ಅಲ್ಲ, ರಾಹುಲ್ ಮನ್ಸಲ್ಲಿರೋ ಸರ್ಸು. ನಮ್ಮಿಬ್ರು ಬಂಧನ ಆ ದೇವ್ರು ಒಂದ್ ಮಾಡಿದಾನೆ. ಇವತ್ತಲ್ದೇ ಇದ್ರು ನಾಳೆ ಆದ್ರೂ ರಾಹುಲ್ ಅವ್ರಿಗೆ ನಿಜ ಗೊತ್ತಾಗೇ ಆಗುತ್ತೆ. ನನ್ ಮೇಲಿರೋ ಪ್ರೀತಿ ಬಲವಾಗುತ್ತೆ. ನಿನ್ನ ಶಾಶ್ವತವಾಗಿ ಇಲ್ಲಿಂದ ಹೊರಗಡೆ ಕಳಿಸ್ತಾರೆ. ನಮ್ಮ ಅಮ್ಮವ್ರ ಮುಂದೆ ನಿನ್ ಗೌರವ ಉಳಿಬೇಕು ಅಂತಂದ್ರೆ ನೀನ್ ಮಾಡಿರೋ ತಪ್ಪನ್ನ ಒಪ್ಕೋ ಪ್ರೀತಿ. ನಮ್ ಮಧ್ಯದಿಂದ ಹೊರಟೋಗು, ಅದು ನಿನಗೆ ಒಳ್ಳೇದು.
ಹಲೋ ಹೇಳು ಬ್ರೋ. ಫೋನಲ್ಲ ಪ್ರೀತಿ, ಡೈರೆಕ್ಟ್ ಆಗಿ ಬಾ, ಮಾತಾಡಬೇಕು. ಏನೋ ಮಾತಾಡೋದು? ಫೋನಲ್ಲಿ ಮಾತಾಡೋದೇ ಕಷ್ಟ ಆಗ್ತಿದೆ. ನೀನ್ ಮೀಟ್ ಆಗಿದ್ದನ್ನ ಯಾರಾದ್ರೂ ನೋಡಿದ್ರೆ ಅಷ್ಟೇ ನನ್ ಕತೆ. ಲಾಸ್ಟ್ ಟೈಮ್ ಕೂಡ ಎಷ್ಟು ಭಯ ಪಟ್ಕೊಂಡೇ ಬಂದೆ. ಇವಾಗ ನೀನ್ ಬರೋ ಪ್ಲೇಸ್ ನಲ್ಲಿ ನಿನಗೂ ನನಗೂ ಗೊತ್ತಿರೋರು ಯಾರು ಇರೋದಿಲ್ಲ ಪ್ರೀತಿ. ಅಯ್ಯೋ, ಯಾಕೆ ಟಾರ್ಚರ್ ಕೊಡ್ತಾ ಇದೀಯಾ? ಆಲ್ರೆಡಿ ಸರ್ಸುಗ್ ನನ್ ಮೇಲೆ ಡೌಟ್ ಬಂದಿದೆ ಅಂತ ನಿನಗ್ ಮೊನ್ನೆನೆ ಹೇಳ್ದೆ ಅಲ್ವಾ? ಅಂದ್ರೂ ಅರ್ಥ ಆಗ್ತಿಲ್ವಾ ನಿಂಗೆ? ನಿನ್ ಬುದ್ಧಿ ಗೊತ್ತಿರೋದಕ್ಕೇನೆ ಅನುಮಾನ ಬಂದಿತ್ತು, ಅದಿವಾಗ ಕನ್ಫರ್ಮ್ ಆಯ್ತು. ಹೇಳ್ದೆ ಆದ್ರೆ ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ತೀನಿ. ಪ್ರಾಬ್ಲಮ್ ಏನು? ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ನೀನ್ ಬಾ. ಅಪ್ಪ, ಮತ್ತೆ ಹಾಗೆ ಹೇಳ್ತಿದ್ಯಾ? ಇಲ್ಲಿ ಸಿಚುಯೇಷನ್ ಯಾವ ತರ ಇದೆ ಗೊತ್ತಾ? ರಾಹುಲ್ನ ಮದ್ವೆ ಮಾಡ್ಕೊಳ್ಳೋವರೆಗೂ ನಾವು, ಮುಖ್ಯವಾಗಿ ನಾನು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾರಿಗೂ ಅನುಮಾನ ಬರ್ದಿರೋ ಹಾಗಿರ್ಬೇಕು. ನಿನ್ ಸೇಫ್ಟಿಗೆ ನಾನೇ ಗ್ಯಾರಂಟಿ ಪ್ರೀತಿ. ಹುಚ್ಚಿನ ತರ ಮಾತಾಡ್ಬೇಡ. ನನ್ ಪ್ಲಾನ್ಗೋಸ್ಕರ ನಿನ್ ಸಹಾಯ ತಗೊಂಡಿದ್ದೆ ನಾನ್ ಮಾಡಿದ ದೊಡ್ಡ ತಪ್ಪು. ಕಮ್ ಆನ್ ಪ್ರೀತಿ, ಬ್ರದರ್ ಅಂಡ್ ಸಿಸ್ಟರ್ ಆಗಿ ನಮಗ್ ನಾವೇ ಹೆಲ್ಪ್ ಮಾಡ್ಕೋಬೇಕು. ಅದನ್ ಬಿಟ್ಟು ಹೀಗೆ ರಿಗ್ರೆಟ್ ಮಾಡ್ತಾ ಇರಬಾರ್ದು. ರಿಗ್ರೆಟ್ ಅಲ್ಲ, ಲೈಫ್ ಅಂಡ್ ಡೆತ್ ಮ್ಯಾಟರ್ ಇಲ್ಲಿ. ಒಂದ್ 5 minutes, ಜಾಸ್ತಿ ಟೈಮ್ ಬೇಡ. ಪ್ಲೀಸ್ ಪ್ಲೀಸ್ ಕಮ್ ಪ್ರೀತಿ. ಸರಿ, ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳು? ನಿನಗೆ ಲೊಕೇಶನ್ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀನಿ ನೋಡು. ಸರಿ. ಇವಳ ಮಾತು ಭಯ ನೋಡ್ತಿದ್ರೆ ಖಂಡಿತ ಗೆಸ್ಟ್ ಹೌಸ್ ಅಲ್ಲಿ ಹೆಲ್ಪ್ ಮಾಡಿದವನನ್ನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾಳೆ ಅನ್ಸುತ್ತೆ. ಹೇಗಾದ್ರೂ ಸರಿ, ಇವಳನ್ನ ಫಾಲೋ ಮಾಡಿ ನಿಜ ಏನು ಅಂತ ತಿಳ್ಕೋಬೇಕು. ಅಣ್ಣ, ಯಾರಿಗೋಸ್ಕರ ಹುಡುಕ್ತಿದ್ಯಾ? ನಾನು ಯಾರನ್ನು ಹುಡುಕ್ತಾ ಇಲ್ಲ ನವ್ಯ, ಜಸ್ಟ್ ಹೊರಗಡೆ ನೋಡ್ತಾ ಇದ್ದೆ ಅಷ್ಟೇ. ಸರ್ಸುಗೋಸ್ಕರನಾ? ಅಲ್ಲ, ನಿಮ್ಮ ಪೇಯ್ಡ್ ಆರ್ಟಿಸ್ಟ್ ಭಾಷಿಣಿಗೋಸ್ಕರ. ಹೌದಾ? ಅವಳನ್ನ ಮಿಸ್ ಮಾಡ್ಕೋತಿದ್ಯಾ? ಮಿಸ್ ಮಾಡ್ಕೊಳ್ಳೋದಲ್ಲ, ಮನೇಲಿದ್ರೆ ಬೆಲ್ಲದ ಸುತ್ತ ಇರುವೆ ಹಾಗೆ ನನ್ನ ಹಿಂದೆನೆ ಸುತ್ತಾ ಇರ್ತಾಳಲ್ಲ, ಅವಳು ಇಲ್ಲದೆ ಇರೋದಕ್ಕೆ ನಾನು ಕೂಡ ನೆಮ್ಮದಿಯಾಗಿದ್ದೀನಿ. ಮತ್ತೆ ಅವಳು ಇಲ್ಲಿಗೆ ಬಂದು ನನ್ನ ಡಿಸ್ಟರ್ಬ್ ಮಾಡ್ತಾಳೇನೋ ಅಂತ ಕೇಳ್ತಾ ಇದ್ದೀನಿ. ಏನೋ ನನಗಂತೂ ಹಾಗೇನು ಅನಿಸ್ತಿಲ್ಲ. ಮತ್ತೆ ಹೇಗೆ ಅನಿಸ್ತಾ ಇದೆ? ಅಂದ್ರೆ ಯಾವತ್ತೂ ಇಲ್ದೇ ಇರೋದು ಫಸ್ಟ್ ಟೈಮ್ ನೀನ್ ಅವಳ ಬಗ್ಗೆ ಕೇಳಿದ್ರೆ ಏನೋ ಅನ್ನಿಸ್ತು ಬಿಡು. ಮೊದಲು ನೀನ್ ಕಾಫಿ ಕೊಡಿ. ಹೌದು, ಕಾಫಿನ ನೀನ್ ಯಾಕೆ ತಗೊಂಡ್ ಬಂದೆ? ನನ್ನ ಹೆಂಡತಿಯಾಗಿ ಕೆಲ್ಸಕ್ಕೆ ಬರ್ದೇ ಇದ್ರು ಮನೆಯಲ್ಲಿ ಕೆಲಸ ಮಾಡೋದಕ್ಕೂ ಸಮಯ ಇಲ್ವಾ ಮಹಾರಾಣಿಗೆ? ಕಾಫಿ ಹೇಗಿದೆ ಅಣ್ಣ? ನಿನ್ ಸರ್ಸು ಅದೇ ನಮ್ ಭಾಷಿಣಿ ಎಷ್ಟು ಚೆನ್ನಾಗಿ ಮಾಡಕ್ಕೆ ಬರ್ದೇ ಹೋದ್ರು ಏನೋ ನನಗ್ ಬರೋ ಹಾಗೆ ಮಾಡಿದೀನಿ. ಅಡ್ಜಸ್ಟ್ ಮಾಡ್ಕೋಣ. ನವ್ಯ, ನೀನ್ ಮಾಡಿರೋ ಕಾಫಿ ಚೆನ್ನಾಗೇ ಇದೆ, ಆದ್ರೆ ನನ್ನ ಸರ್ಸು ಮಾಡಿರೋ ಹಾಗಿಲ್ಲ. ಮನೇಲಿರೋದು ಸರಸು ಅಲ್ಲ, ಭಾಷಿಣಿ ಅಂತ ನನ್ನ ಜೊತೆಲಿ ನಿಮ್ಗೆಲ್ರಿಗೂ ಗೊತ್ತು. ಅಲ್ಲ ಅಣ್ಣ, ಅವಳು ಸರ್ಸುನೆ. ನವ್ಯ ಪ್ಲೀಸ್, ನನಗೆ ಭಾಷಿಣಿ ಅಂದ್ರೆ ಇಂಟ್ರೆಸ್ಟೂ ಇಲ್ಲ, ಅವಳನ್ನ ಮಿಸ್ ಮಾಡ್ಕೋತಾನೂ ಇಲ್ಲ. ಅವಳು ಕಾಣಿಸ್ತಿಲ್ವಲ್ಲ ಅಂತ ಕ್ಯಾಶುವಲ್ ಆಗಿ ಕೇಳಿದೆ ಅಷ್ಟೇ. ಅದಕ್ಕೆ ನೀನು ಏನೇನೋ ಅರ್ಥ ಮಾಡ್ಕೋಬೇಡ.
ಭಾಷಣಿ ಅಂದ್ರೇನೆ ಕೋಪ ಮಾಡ್ಕೊಳ್ತಿದ್ದ ರಾಹುಲ್ ಈಗ ಅವಳು ಕಾಣಿಸ್ಲಿಲ್ಲ ಅಂದ ತಕ್ಷಣ ಯಾಕಿಷ್ಟೊಂದು ಯೋಚನೆ ಮಾಡ್ತಾ ಇದ್ದಾನೆ? ಮಾವ ಏನಂದ್ರೆ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಮೇಡಮ್ 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 ಮೇಡಮ್. ಏ ವನಜ, ಏನಾಯ್ತು? ಯಾಕೆ ಕಿವಿ ಕಿತ್ತು ಹೋಗಾಗ ಅರ್ಸ್ತಾ ಇದೀಯಾ? ಹೊಸ ವೇರಿಯಂಟ್ ಏನೋ ನಿಂಗೆ ಕಚ್ಬಿಡ್ತಾ? ವೇರಿಯಂಟ್ ಅಲ್ಲ ರೀ, ಒಬ್ರು ಇಂಪಾರ್ಟೆಂಟ್ ಪರ್ಸನ್ ನಿಮ್ಮೆಲ್ರಿಗೂ ಪರಿಚಯ ಮಾಡೋಣ ಅಂತ ಕರ್ದೆ. ವನಜಾ, ಏನ್ ವನಜ, ಯಾಕೆ, ಏನಾಯ್ತು? ಒಂದ್ ನಿಮಿಷ ಮೇಡಮ್. ಜ್ಯೋತಿ, ಬಾ. ನಮಸ್ಕಾರ ಅಮ್ಮ. ವನಜ, ಯಾರಿ ಹುಡುಗಿ? ಅಂದ್ರೆ ಮೇಡಮ್, ಈ ಹುಡುಗಿ ಇಲ್ದೇ ಇದ್ದಿದ್ರೆ ಸದ್ಯದಲ್ಲೇ ನಡೆಯೋ ರಾಹುಲ್ ಪ್ರೀತಿ ಮದ್ವೆಗೆ ನಾನ್ ಬರಕ್ ಆಗ್ತಾನೆ ಇರ್ಲಿಲ್ಲ ಮೇಡಮ್. ಇವಳು ಮಾಡಿ ಸಹಾಯದಿಂದಾನೇ ನಾನಿಲ್ಲಿ ನಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಅಳ್ತಾ ಬರ್ತಿದ್ದೆ. ಕಥೆಗಳನ್ನೆಲ್ಲ ನಿಲ್ಸಿ ಏನ್ ನಡೀತು ಅಂತ ವಿವರವಾಗಿ ಹೇಳಮ್ಮ. ಸದ್ಯದಲ್ಲೇ ರಾಹುಲ್ ಪ್ರೀತಿ ಮದ್ವೆ ಇದೆ ಅಂತ ಶಾಪಿಂಗ್ ಹೋಗಿದೆ ಮಾವ. ಶಾಪಿಂಗ್ ಆದ್ಮೇಲೆ ಕಾರ್ ಹತ್ರ ಬರ್ಬೇಕಾದ್ರೆ ತೀಫ್ ಕಳ್ಳ. ಹಿಡ್ಕೊಳ್ಳಿ. ಥ್ಯಾಂಕ್ ಯು. ಅಷ್ಟು ಸಹಾಯ ಮಾಡಿದ್ರು ಕೂಡ ಪಾಪ ನಾನು 20 ರೂಪಾಯಿ ಕೊಟ್ರು ಕೂಡ ಬೇಡ ಅಂದ್ಲು. ಅದಕ್ಕೆ ಈ ಹುಡುಗಿ ನನಗಿಷ್ಟ ಆಗಿ ಮನೇಲಿ ಕೆಲಸ ಮಾಡಿಸ್ಕೊಳಕ್ ಕರ್ಕೊಂಬಂದೆ ಮೇಡಮ್. ಅದು ನೀವು ಒಪ್ಕೊಂಡ್ರೇನೆ. ಅಂದ್ರೆ ನಿನ್ ಕೇರ್ಲೆಸ್ನೆಸ್ಗೆ ಕಾಂಪ್ಲಿಮೆಂಟರಿ ಆಗಿ ಈ ಹುಡುಗಿನ ಕೆಲ್ಸಕ್ಕೆ ಇಟ್ಕೋಬೇಕಾ? ಅಂದ್ರೆ ನನ್ನ ಕೇರ್ಫುಲ್ ಆಗಿ ಕಾಪಾಡಲಲ್ಲ ಅಂತ ಕರ್ಕೊಂಡ್ ಬಂದೆ ಮೇಡಮ್. ಪ್ಲೀಸ್, ಸದ್ಯದಲ್ಲೇ ನಮ್ಮ ಮನೇಲಿ ಮದ್ವೆ ಕೂಡ ಇದೆ ಅಲ್ವಾ, ನಮ್ ಕೆಲ್ಸಕ್ಕೆ ಹೆಲ್ಪ್ ಆಗ್ತಾಳೆ ಅಂತ ಕರ್ಕೊಂಡ್ ಬಂದೆ. ಪಾಪ ಅನಾಥೆ ಅಂತೆ ಮೇಡಮ್, ಯಾರೂ ಇಲ್ವಂತೆ. ಏನ್ ಓದಿದ್ಯಾ? PUC ಕಂಪ್ಲೀಟ್ ಆಗಿದೆ ಮೇಡಮ್. ನಮ್ಮ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಮೇಲೆ ಓದು ಅರ್ಧದಲ್ಲೇ ನಿಲ್ಲಿಸ್ಬೇಕಾಯ್ತು ಮೇಡಮ್. ವನಜಕ್ಕ, ಅಂದ್ರೆ ನಿಮ್ಗಿಂತ ಜಾಸ್ತಿನೇ ಓದಿದಾಳೆ ಅಂತಾಯ್ತು. ನೋಡಮ್ಮ, ಈ ಮನೇಲಿ ಕೆಲಸ ಮಾಡೋದು ಅಂದ್ರೆ ನಿಯತ್ತಾಗಿರೋದ್ರ ಜೊತೆಗೆ ತುಂಬಾ ಪಂಕ್ಚುವಲ್ ಆಗಿರ್ಬೇಕಾಗುತ್ತೆ. ಪ್ರತಿಯೊಂದು ಕೆಲಸನೂ ಇಂಟ್ರೆಸ್ಟ್ ಆಗಿ ಮಾಡಬೇಕು. ಸರಿ ಮೇಡಮ್, ನನ್ನಿಂದ ಮಿಸ್ಟೇಕ್ ಆಗದೆ ಇರೋ ತರ ನಾನು ನೋಡ್ಕೋತೀನಿ ಮೇಡಮ್. ಸರಿ ವನಜಾ, ಇವಳಿಗೆ ಮನೆಯೆಲ್ಲ ತೋರಿಸು. ಹಾ ಸರಿ ಮೇಡಮ್.
ಹಾಕೊಂಡ್ ನೋಡ್ತಿದ್ಯಾ? ಅಂದ್ರೆ ಕೆಲ್ಸ ಮಾಡ್ಬೇಕಾಗಿರೋ ಮನೆ ಅಲ್ವಾ ಮೇಡಮ್, ಅದಕ್ಕೆ ಎಲ್ರೂ ನೋಡ್ತಾ ನೆನ್ಪಿಟ್ಕೊಳ್ತಿದೀನಿ. ಓ ಹಾಗಾ, ಸರಿ. ನೋಡು, ಈ ಕಡೆ ಹೋದ್ರಲ್ಲ, ಅವರು ನಮ್ಮ ಅತ್ತೆ ವಾಗ್ದೇವಿ ಅವರು. ನೋಡು ನೋಡು, ಅಲ್ಲಿ ಕೂತ್ಕೊಂಡಿದಾರಲ್ವಾ, ಅವರು ನಮ್ಮ ಮಾವ ಅರುಣ್ ಪ್ರಸಾದ್ ಅವರು. ಅಲ್ಲಿ ನೋಡು, ಅಲ್ಲಿದಾರಲ್ವಾ ಎಲ್ಲೋ ಶೆಡ್, ಅವರು ನಮ್ಮ ಮನೆಯವರು ತೇಜ ಅವರು. ಇಲ್ಲಿ ನೋಡು, ಈ ಕಡೆ ಮನೆಯೊಳಗೆ ಹೋದ್ಲಲ್ವಾ, ಅವಳು ನನ್ನ ನಾದ್ನಿ ನವ್ಯ. ಅಲ್ಲಿ ನೋಡು, ಅಲ್ಲಿ ಕೂತ್ಕೊಂಡಿದಾರಲ್ವಾ, ಅವರು ನಮ್ ನವ್ಯಂಗೆ ಗಂಡ. ಅಲ್ಲಿ ನೋಡು, ಈ ಕಡೆ ಹೋಗ್ತದಾಳಲ್ವಾ, ಆ ಹುಡುಗಿ ಈ ಮನೆಗ್ ಬರ್ತಿರೋ 2ನೇ ಸೊಸೆ ಪ್ರೀತಿ. ಅಷ್ಟೇನಾ ಮೇಡಮ್, ಇನ್ಯಾರು ಇಲ್ವಾ? ಇದಾಳೆ ಬಿಡು, ಆಟ ಕುಂಟು ಲೆಕ್ಕಕ್ಕಿಲ್ಲ. ಯಾರು ಮೇಡಮ್? ಭಾಷಿಣಿ ಅಂತ. ಇವಾಗ ಮನೇಲಿ ಇಲ್ಲ ಬಿಡು, ಅವಳಿಂದ ನಮಗೇನು ಆಗ್ಬೇಕಾಗಿಲ್ಲ. ಸರಿ ಬಿಡು, ನೀನ್ ಬಾ, ಹೇಳ್ತೀನಿ. ಇಲ್ಲಿ ನೋಡು, ಇದೇ ಕಿಚನ್. ಹೋಗಿ ಎಲ್ರಿಗೂ ಕಾಫಿ ಪ್ರಿಪೇರ್ ಮಾಡಿ ಫಸ್ಟ್ ಇಂಪ್ರೆಷನ್ ಅಲ್ಲೇ ಬೆಸ್ಟ್ ಅನ್ನಿಸ್ಕೋ, ಓಕೆನಾ? ಸರಿ ಮೇಡಮ್. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀನ್ ಕಾಫಿ ಮಾಡ್ತಾ ಇರು. ರಾಹುಲ್ ಅವರೇ,